ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಹಾಡೆಲ್ಲ ಗುನುಗ್ತಾ ಇದ್ದೀರಾ? ಬಹಳ ಖುಷಿಯಾಗಿದ್ದೀರಾ? ಏನ್ ವಿಷಯ? ಎಸ್, ಅಮ್ಮ ಕಾಲ್ ಮಾಡಿದ್ರು. ಅಪ್ಪ ಅಮ್ಮ ಬರ್ತಾರೆ, ಬೈಕಿ ಬುತ್ತಿ ತರ್ತಾರೆ. ಅದಕ್ಕೆ ಏನೋ ಒಂಥರ ಖುಷಿ. ಬಟ್ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಅಲ್ಲ ರೀ, ನಿಮ್ಗೆ ಏನ್ ಬೇಕು ಅಂತ ನನ್ಗೆ ಹೇಳಿದ್ರೆ ನಾನೇ ಹೋಲ್ಸೇಲ್ ಆಗಿ ತರಿಸ್ಕೊಡ್ತಾ ಇದ್ನಾ? ನೀವು ಬಿಡಿ, ನೀವೇನ್ ಬೇಕಾದ್ರೂ ತರಿಸ್ತೀರಾ, ಬೇಕಿದ್ರೆ ಇಂಪೋರ್ಟು ಮಾಡಿಸ್ತೀರಾ. ಆದ್ರೆ ಗೌತಮ್ ಅವರೇ, ಹೊರಗಡೆಯಿಂದ ತರಿಸಿರೋದ್ರಲ್ಲಿ ಅಪ್ಪ ಅಮ್ಮನ ಪ್ರೀತಿ, ಕಾಳಜಿ, ಹಾರೈಕೆ ಅದೆಲ್ಲ ಇರುತ್ತಾ? ಇಲ್ಲ ಅಲ್ವಾ? ಖಂಡಿತ ಇರಲ್ಲ ಬಿಡಿ. ಅದೇ ಬೇರೆ, ಇದೇ ಬೇರೆ. ಅದರಲ್ಲಿರೋ ರುಚಿ ಇದ್ರಲ್ಲಿ ಖಂಡಿತ ಇರಲ್ಲ. ಅಲ್ಲ, ಅದನ್ನೆಲ್ಲ ಪ್ರಿಪೇರ್ ಮಾಡೋದು ಅಂದ್ರೆ ತುಂಬಾ ಕೆಲಸ ಆಗುತ್ತೆ. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ. ಅಲ್ಲ ಗೌತಮ್ ಅವರೇ, ಮಣ್ಣಿಗೆ ಮರ ಭಾರ ಆಗುತ್ತಾ? ಮರಕ್ಕೆ ಬಳ್ಳಿ ಭಾರ ಆಗುತ್ತಾ? ಬಳ್ಳಿಗೆ ಕಾಯಿ ಭಾರ ಆಗುತ್ತಾ? ಕಾಯಿಗೆ ಬೀಜ ಭಾರ ಆಗುತ್ತಾ? ಇಲ್ಲ ಅಲ್ವಾ? ಅದೇ ತರ ಹೆತ್ತವ್ರಿಗೆ ಮಕ್ಕಳಿಗೆ ಆರೈಕೆ ಮಾಡೋದು ಯಾವತ್ತೂ ಭಾರ ಆಗಲ್ಲ. ನಾವೆಷ್ಟೇ ಬೆಳೆದ್ರೂ ಅವ್ರ ಕಣ್ಣಿಗೆ ಚಿಕ್ಕ ಮಕ್ಕಳ ತರಾನೇ ಇರ್ತೀವಿ. ಅವರು ನನಗೋಸ್ಕರ ಇಷ್ಟಪಟ್ಟು ಏನೋ ಮಾಡ್ಕೊಂಡು ಬರ್ತಿದ್ದಾರೆ, ಅವರು ಖುಷಿ ಕೊಡುತ್ತೆ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ? ಅವ್ರಿಗೂ ಖುಷಿ, ನಮಗೂ ಖುಷಿ, ಡಬಲ್ ಖುಷಿ. ಕರೆಕ್ಟು. ಅವರು ಮಾಡ್ಕೊಂಬಂದ್ರೆ ಅದರಲ್ಲಿ ಪ್ರೀತಿ, ಹಾರೈಕೆ ಎಲ್ಲ ಹಾಕಿರ್ತಾರೆ. ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ರೆ ಬರೀ GST ಹಾಕಿರ್ತಾರೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಕಾಫಿ. ಮೈ ಪ್ಲೆಷರ್. ಅಪ್ಪ ಅಮ್ಮ ಹೇಗಿದ್ದೀರಾ? ನೀ ಹೇಗಿದ್ಯಮ್ಮ? ನಾ ಚೆನ್ನಾಗಿವ್ನಿ. ಮೈಮೋರ್ ಹೇಗವ್ರೆ? ಜೀವವ್ರು ಹೇಗವ್ರೆ? ಎಲ್ಲ ಚೆನ್ನಾಗಿದ್ದಾರಮ್ಮ. ಸರಿ, ಬನ್ನಿ ಬನ್ನಿ. ಏನ್ ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸು? ಪರವಾಗಿಲ್ಲಮ್ಮ, ಎಲ್ಲ ಮುಗಿಸ್ಕೊಂಡೇ ಬಂದ್ವಿ. ಅಯ್ಯ, ಅದೇಂಗಾಯ್ತದೆ? ಇವಾಗ ನೀವೇನೋ ತಕೊಂಡಿಲ್ಲ ಅಂತಂದ್ರೆ ಅಕ್ಕಾರ್ ಬೇಜಾರು ಮಾಡ್ಕೊಳ್ತಾರೆ. ಅಕ್ಕಾರ್ ಬೇಜಾರು ಮಾಡ್ಕೊಂಡ್ರೆ ಅವ್ರ ಹೊಟ್ಟೆಲ್ದಿರೋ ನಿಮ್ಮ ಅಮ್ಮಗೂ ಬೇಜಾರು ಮಾಡ್ಕೊಳತ್ತೆ. ಅಯ್ಯೋ, ಅಜ್ಜಿ ತಾತ ಮನೆವರೆಗೂ ಬಂದು ಏನೂ ತಗೊಂಡೇ ಇಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಜ್ಯೂಸ್ ತಕೊಂಡ್ಬರ್ತೀನಿ, ಈ ಸೆಕೆಗೆ ತಂಪಾಗಿರ್ತದೆ. ಸರಿ ಕಣಮ್ಮ. ಹೌದು, ನೀವು ಬರ್ತೀರಾ ಅಂತ ಅಕ್ಕಾರು ನನಗೆ ಹೇಳಿಲ್ಲ. ಅವರಿಗೂ ಹೇಳಿಲ್ವಾ ನೀವು? ಇಲ್ಲಮ್ಮ, ನಾವು ಬರ್ತೀವಿ ಅಂತ ಗೊತ್ತಿತ್ತು ಅವಳಿಗೆ, ಆದ್ರೆ ಇವತ್ತೇ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಹೌದಾ? ಅದು ಬಸ್ರಿ ಬೈಕೆ ಅಲ್ವಾ, ಅದಕ್ಕೆ ಬೈಕೆ ಬುತ್ತಿ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಒಳ್ಳೇದೇ ಆಯ್ತು ಬಿಡಿ, ಶಾನೆ ಖುಷಿ ಪಡ್ತಾರೆ. ಭೂಮಿ ಎಲ್ಲಮ್ಮ ಕಾಣಿಸ್ತಾ ಇಲ್ಲ? ಅದು ಮಕ್ಕಳನ್ನ ನೋಡ್ಕೊಂಡು ಬೈಕೆ ಬುತ್ತಿ ಕೊಟ್ಟೋಗೋಣ ಅಂತ ಬಂದ್ವಿ. ಓ, ಮಕ್ಕಳನ್ನ ನೋಡ್ದೆ ಬೇಸರ ಆಗಿತ್ತು ಅನ್ನಿ. ಹೂನಮ್ಮ, ಸ್ವಲ್ಪ ಅವ್ರನ್ನ ಕರಿತೀಯಾ? ಕರಿತೀನಿ. ಮಲ್ಲಿ, ಒಂಚೂರು ಅಪ್ಪಿಂದು ಕರೆದು ಬಿಡ್ತೀಯಾ? ಅಯ್ಯ, ಇದ್ಯಾಕೆ ಇಷ್ಟೊಂದು ಹಿಂಜರಿಕೆ ಪಡ್ತಾ ಇದ್ದೀರಾ? ನಿಮ್ಗೊಂದು ಖುಷಿ ವಿಷಯ ಹೇಳ. ಅಪೇಕ್ಷೆ ಅವರು ಇವಾಗ ಮೊದ್ಲಿನ ತರ ಇಲ್ಲ. ಅವ್ರ ಕೋಪ, ತಾಪ ಎಲ್ಲ ತಣ್ಣಗಾಗೈತೆ. ನೀವು ಬಂದಿರೋ ವಿಚಾರ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಶಾನೆ ಖುಷಿ ಪಡ್ತಾರೆ. ಇರಿ, ನಾನು ಕರ್ಕೊಂಡ್ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.